ಹೋಟೆಲ್ಗಳಲ್ಲಿ ತಿಂಡಿ ಸಿಗ್ತಾ ಇಲ್ಲ. ನಮ್ಮ ಶಾಸಕರ ಭವನದಲ್ಲಿ ಬೆಳಿಗ್ಗೆ ಇವತ್ತು ಇಡ್ಲಿ ಇಲ್ಲ, ದೋಸೆ ಇಲ್ಲ, ಮತ್ತೇನು ಅಂಬಡೆ ಇಲ್ಲ, ವಡೆ ಇಲ್ಲ, ಈ ಪರಿಸ್ಥಿತಿ ಆಗಿದೆ. ಶಾಸಕರ ಭವನದಲ್ಲಿ ಶಾಸಕರುಗಳಿಗೆ ಸಿಗದೇ ಇದ್ರೆ ಮತ್ತು ಬೇರೆಯವರ ಪರಿಸ್ಥಿತಿ ಏನು ಸರ್? ಹಾಗಾಗಿ ಏನು ಈ ಪರಿಸ್ಥಿತಿ ಇದೆ ಇಡೀ ರಾಜ್ಯದಲ್ಲಿ ಅಂತ ಹೇಳುವುದನ್ನು ಸಾರ್ವಜನಿಕರ ಗಮನಕ್ಕೆ ತರುವುದು ಅವಶ್ಯಕತೆ ಇದೆ. 50% ಹೋಟೆಲ್ಗಳು ಬಂದಾಗಿದೆ. ಎಲ್ಲಿ ಹೋದರೂ ತಿಂಡಿ ಸಾರ್ವಜನಿಕರಿಗೆ ತಿಂಡಿ ಸಿಗದ ಪರಿಸ್ಥಿತಿ ಆಗಿದೆ. ಇಂದಿರಾ ಕ್ಯಾಂಟೀನ್ಗಳಲ್ಲಿ ತಿಂಡಿ ಸಿಗುವುದಿಲ್ಲ, ಅವರು ಬಂದ್ ಮಾಡಿದ್ದಾರೆ. ದಯವಿಟ್ಟು ಸರ್ಕಾರವನ್ನು ಕರೆದು ಏನಾಗಿದೆ ಅಂತ ಒಂದು ಅಟ್ಲೀಸ್ಟ್ ವಾಟ್ ಈಸ್ ದ ಸಿಚುವೇಶನ್ ಇನ್ ಕರ್ನಾಟಕ, ಯಾವಾಗ ಸುಧಾರಣೆ ಆಗ್ತದೆ, ಏನು ಪರಿಸ್ಥಿತಿ ಅಂತ ಆದರೂ ತಾವು ಸಾಮಾನ್ಯರ ಜನರಿಗೆ ಗಮನಕ್ಕೆ ತರಬೇಕಲ್ಲ ಸರ್. ಇಲ್ಲಿದ್ರೆ ಜನರು ಇವತ್ತು ಪ್ಯಾನಿಕ್ ಆಗಿದ್ದಾರೆ ಸರ್. ಸರ್ಕಾರ ಹೇಳಬೇಕು, ಅವ್ರು ಸರ್ಕಾರ ಕರೆಸಿ ಹೇಳಿ ಸರ್, ಕೇಳಿಸ್ಬೇಕು. ಜಮೀರ್ ತಂದು ಕೊಡ್ತಾನೆ ಸದ್ಯ ಹೇಳಿ. ಪಾಪ ಅವರು ಹಸಿದು ಬಂದಂಗೆ ಕಾಣ್ತದೆ. ದಯವಿಟ್ಟು ಇಡ್ಲಿ ವಡೆ ಅವ್ರು ಸಪೋರ್ಟ್ ಮಾಡಿ ಅವ್ರಿಗೆ ಇಡ್ಲಿ ವಡೆ ಕೊಡಿಸೋ ವ್ಯವಸ್ಥೆ ಮಾಡಬೇಕು ದಯಮಾಡಿ. ಶಾಸಕರ ಭವನದಲ್ಲಿ ಸಿಗ್ತಾ ಇಲ್ಲ, ಶಾಸಕರ ಭವನ ಹೋಟೆಲ್ನಲ್ಲಿ ಸಿಗ್ತಾ ಇಲ್ಲ. ಕರೆಕ್ಟ್ ಇದೆ, ದಯವಿಟ್ಟು ಅದಕ್ಕೆ ಏನು ಇಡ್ಲಿ ಸೂತ್ರ ಅಂತ ಬೇಕಲ್ಲ, ಹೆಂಗಾದ್ರೂ ಮಾಡಿ ಎಲ್ಲಿಯಾದ್ರೂ ಒಂದು ಕಡೆ ಎಲ್ಲಿಯಾದ್ರೂ ವಡ ಪರಿಸ್ಥಿತಿ ಏನಿದೆ ಅಂತ ಬೇಕು. ಗ್ಯಾಸ್ ಇಲ್ಲ ಅಂತ ಕೊಡ್ತೀರಾ? ಅವ್ರು ಹೇಳ್ತಾ ಇರೋದು ಗ್ಯಾಸ್ ಇಲ್ಲ, ಮಾಡಕ್ ಸಾಧ್ಯ ಆಗಿಲ್ಲ. ಅವ್ರು ಹೇಳ್ತಾರೆ ಇಡ್ಲಿ ವಡೆ ಮಾಡಿಲ್ಲ, ದೋಸೆ ಮಾಡಿಲ್ಲ, ಸಿಗ್ತಾ ಇಲ್ಲ ಬಿಕಾಸ್ ಆಫ್ ಗ್ಯಾಸ್ ಇಲ್ಲ. ಮತ್ತೆ ಸಭಾಪತಿಗಳೇ ಇಲ್ಲ, ಎಲ್ಲಿವರೆಗೆ ಬಿಲ್ಲಲ್ಲಿ ಗ್ಯಾಸ್ ಚಾರ್ಜ್ ಅಂತ ಬರೀತಾರೆ. ಅವರೇ ಮಾಡೋದಾದ್ರೆ ಸಿಲಿಂಡರ್ ಕೊಡಿಸಿ, ಬಿಲ್ಲಲ್ಲಿ ಗ್ಯಾಸ್ ಚಾರ್ಜ್ ಅಂತ ಬರೀಲಿಕ್ಕೆ ಶುರು ಮಾಡಿದ್ದಾರೆ. ಪಾಪ ಅವರಿಗೆ ಹೋಟೆಲ್ಗಳಲ್ಲಿ ಗ್ಯಾಸ್ ಚಾರ್ಜ್ ಅಂತ ಬರೀತಾರೆ ಎಕ್ಸ್ಟ್ರಾ, ಆ ಮಟ್ಟಕ್ಕೆ ಬಂದಿದೆ. ಅಭಿನಂದನೆ ಹೇಳ್ತೀನಿ. ಶಾಸಕರು ಸಮಸ್ಯೆ ಹೇಳಿದ್ರೆ ಅವ್ರು ರೆಕಮೆಂಡೇಶನ್ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರಿಗೆ ನಾನು ಅಭಿನಂದನೆ ಹೇಳ್ತೀನಿ ಸರ್. ಇದು ಸರ್ಕಾರ ಒಂದು ಎಲ್ಲಿಯಾದ್ರೂ ಒಂದು ಡೈರೆಕ್ಷನ್ ಕೊಡ್ಬೇಕಲ್ಲ ಸರ್. ರಾಮಲಿಂಗರೆಡ್ಡಿ ಅವರು ಯಾರು ಹೇಳ್ತೀರಿ, ಲಘು ಅವ್ರ ವ್ಯವಸ್ಥೆ ಏನು ಮಾಡ್ತೀರಿ ನೋಡಿ. ಎಲ್ಲರೂ ಮಾಡಿ ಇಡ್ಲಿ ವಡೆ ತರಿಸ್ಕೊಡಿ. ಅಲ್ಲ, ಇಡ್ಲಿ ವಡೆ ತರಿಸ್ಲಿಕ್ಕೆ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ. ಗ್ಯಾಸ್ ಸಿಲಿಂಡರ್ ಇಲ್ಲ, ಒಲೆಗಳಿಲ್ಲ, ಅಲ್ಲಿ ಕಟ್ಟಿಗೆ ಇಲ್ಲ. ಇಂಪಾರ್ಟೆಂಟ್ ಇದೆ, ದೋಸೆ ಇಡ್ಲಿ ವಡೆ ತರಿಸ್ಕೊಡಿ. ಅಲ್ಲ, ನೀವು ಹೇಳಿದ್ರಲ್ಲ ಒಂದು ವಾರದೊಳಗಡೆ ಸರಿ ಆಗ್ತದೆ ಅಂತ. ಇಲ್ಲ ಪಾಪ ಅವರು ಸಂದೇಶ ಕೊಡ್ಬೇಕು ಸರ್ ತಾವು. ಈಗ ಸಿಗ್ತದಾ ಇಲ್ಲ ಒಂದು ಕೆಲಸ ಮಾಡಿ ಸರ್. ಅವ್ರ ಗ್ಯಾಸ್ ಟ್ರಬಲ್ ಅವರೇ ಒಂದು 10 ನಿಮಿಷ ಅಡ್ಜಸ್ಟ್ ಮಾಡ್ತೀನಿ. ಎಲ್ಲರೂ ಹೋಗಿ ತಿಂದು ಬಾ ಮಾಡ್ಲಿ, ಹೋಗು. ಇಲ್ಲಿ ಕಡೆ ನೀವು ಪರ್ಮಿಷನ್ ಕೊಡ್ತೀನಿ, ಹೋಗಿ ಸರ್. ನೀವು ಪರ್ಮಿಷನ್ ಕೊಡ್ತೀನಿ, ಹೋಗಿ ತಿಂದು ಬರೋ. ಎಲ್ಲರೂ ಸರ್ಕಾರಕ್ಕೆ ಹೇಳಿ ಸರ್, ತಾವು ಒಂದು ಉತ್ತರ ಕೊಡಿ. ನಾವೆಲ್ಲ ತಿಂದು ಬಂದಿವಪ್ಪ, ನಮಗೆಲ್ಲ ಸರಿ ಸಿಕ್ಕಿದೆ. ಅಲ್ಲ, ಯಾವ ರೀತಿಯಲ್ಲಿ ಸಿಚುವೇಶನ್ ಇದೆ, ಎಷ್ಟು ದಿವಸದ ಒಳಗಡೆ ಗ್ಯಾಸ್ ಸಿಲಿಂಡರ್ ಸಿಗ್ತದೆ, ಹೋಟೆಲ್ಗಳು ಯಾವಾಗ ಓಪನ್ ಆಗ್ತದೆ, ಸಾರ್ವಜನಿಕರಿಗೆ ಊಟ ತಿಂಡಿ ಹೇಗೆ ಸಿಗ್ತದೆ ಹೇಳ್ಬಿಡಿ ಮನುಷ್ಯ ಪರವಾಗಿ. ಮತ್ತೆ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಸರ್. 60 ರೂಪಾಯಿದ ಊಟ 100 ರೂಪಾಯಿ ಮಾಡಿಬಿಟ್ಟಿದ್ದಾರೆ ಗ್ಯಾಸ್ ಇಲ್ಲದೆ. ಹಾಗಾಗಿ ಇದು ಏನು ಪರಿಸ್ಥಿತಿ? ಅಲ್ಲ, ಏನು ಸಿಕ್ಕಿಲ್ಲ, ಚೇರ್ಮನ್ ಆಫೀಸ್ ಹೋಗೋಣ. ಹಾಂ, ತರಿಸ್ಕೊಡ್ತೀನಿ, ಹೇಳ್ರಿ. ಏನು He is suffering gas trouble. Trouble in the state. Gas trouble in the state. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇವತ್ತು ಗ್ಯಾಸ್ ಟ್ರಬಲ್ ಇದೆ. ನಾವು ಕಂಟ್ರಿ ಇಡೀ ದೇಶದಲ್ಲಿ ಇದೆ. ನೀವು ಹೋಗಿ ಅಮೆರಿಕಕ್ಕೆ ಸರೆಂಡರ್ ಆಗಿ, ಇಡೀ ದೇಶದ ಪ್ರಧಾನಮಂತ್ರಿಗಳು ಅಮೆರಿಕದ ಅಧ್ಯಕ್ಷರಿಗೆ ಸರೆಂಡರ್ ಆಗಿ ಇವತ್ತು ನಮ್ಗೆ ಏನೂ ಇಲ್ಲದಂತಾಗಿದೆ. ಇವತ್ತು ಇರಾನ್ ಅವರು ಕಳಿಸಿಕೊಡ್ತೇನೆ ಹೇಳಿದ್ರೆ ಅವರ ಮೇಲೆಯೂ ಇವತ್ತು ಹೋರಾಟ ನಡೀತಾ ಇದೆ. ನಮ್ಮ ಸರೆಂಡರ್ ನೀತಿ ಸರಿ ಇಲ್ಲ ಕಾರಣಕ್ಕೋಸ್ಕರ ಬಾಯಿ ಬಂದಾಗ ಮಾತಾಡ್ತಾರೆ. ಇಲ್ಲಿ ಪ್ರಧಾನಮಂತ್ರಿ ಅವರು ಅಮೆರಿಕ ಸರೆಂಡರ್ ಎಂತ ಮತ್ತೆ ಅಮೆರಿಕದ ಅಧ್ಯಕ್ಷರ ಹತ್ರ ಕೇಳಿ ಗ್ಯಾಸ್ ಪರ್ಚೇಸ್ ಮಾಡಬೇಕಾದ ಪರಿಸ್ಥಿತಿ ಬಂತು ಅಂತಾದ್ರೆ ನಾನು ಏನ್ ಹೇಳ್ಬೇಕು? ಅದಕ್ಕೆ ಈಗ ಅಮೆರಿಕ ಬಿಟ್ಬಿಡು, ಇಲ್ಲಿ ಕುತ್ಕೊಂಡು ನಮ್ಮ ಪ್ರಶ್ನೋತ್ತರ ಶುರು ಮಾಡಿದ್ವಿ. ಓಕೆ, ಮಂಗಳೂರಿಗೆ ಹೋಗ್ಬೇಕಾಗಿದ್ರೆ ಈ ತರ ಎಲ್ಲ ರಮೇಶ್ ಬಾಬು ಅರ್ಜೆಂಟ್ ಮಾಡ್ಲಿ ಅವರು ಅಂತ ಹೇಳಿ ಮಂಗಳೂರಿಗೆ ಹೋಗೋದಾದ್ರೆ ನಾವು ಕಳಿಸ್ಕೊಡ್ತೀವಿ. ನೀವು ಕಳಿಸ್ಕೊಡೋದು ಬೇಡ, ನನಗೆ ಹೋಗ್ಬೇಕಾದ್ರೆ ನನಗೆ ಹೋಗ್ಲಿಕ್ಕೆ ಉಂಟು. ಡಿಸೋಜಾ, ನಾನು ನಿಮ್ಮಷ್ಟು ಹೋಗ್ಲಿಕ್ಕೆ. ಡಿಸೋಜಾ, ಏನಾರ ಮಾನ ಮರ್ಯಾದೆ ಇದೆ? ಬಟ್ ಅವರು ಹೇಳಿದಕ್ಕೆ ಅಲ್ಲ, ಏನು ಕಿಮ್ಮತ್ತಿಲ್ಲ ಕರ್ಮಚಾರಿ. ನನಗೆ ಮಂಗಳೂರಿಗೆ ಹೋಗುವ ಕೊಡ್ರಿ, ತಿಳ್ಕೋಬೇಕು ಸ್ವಲ್ಪ.